ಸಾವಯವ ಕಾಯಿಲೆಗಳಿಗೆ ವಾಸಿ ಮಾಡ್ಕೊಬೋದು ಅಂತ. ಅಂದರೆ ಹಳೆಯ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಸಾವಿರಾರು ವರ್ಷಗಳ ಹಿಂದೆ ಅವಾಗೇನು ಹಾಸ್ಪಿಟಲ್ಗಳಿರಲಿಲ್ಲ, ಬರೀ ಗಿಡಮೂಲಿಕೆಗಳಿಂದಲೇ ಕಾಯಿಲೆಗಳನ್ನು ವಾಸಿ ಮಾಡ್ಕೊತಾ ಇದ್ರು. ಆ ಒಂದು ಪದ್ಧತಿಯನ್ನು ಈಗೆಲ್ಲ ತಿಳಿಸೋದಕ್ಕೆ ನಿಮ್ಮ ಸುತ್ತಮುತ್ತಲು ಪರಿಸರದಲ್ಲಿ ಸಿಗ್ತಕ್ಕಂಥ ಎಲೆಗಳಿಂದಲೇ ನೀವು ಯಾವ ರೀತಿಯ ಒಂದು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು ಅದು ಮಾಮೂಲಿ ಬರುತ್ತೆ. ಅದಕ್ಕೆ ಬಂದಾಗ ಯಾವ ಎಲೆ ಬಳಸಬೇಕು ಅನ್ನೋದು ತುಳಸಿ ಕಷಾಯ ಮಾಡಿ ಕುಡಿಯೋದು, ಮತ್ತೆ ಪೈಲ್ಸ್ ಬಂದಾಗ ಉಪಯೋಗಿಸತಕ್ಕಂಥದ್ದು, ಮತ್ತೆ ಹೃದಯಾಘಾತ ಬರೋದಕ್ಕೆ ಮುಂಚೆನೇ ನಾವು ಮುನ್ನೆಚ್ಚರಿಕೆಯಾಗಿ ಯಾವ ಥರ ಒಂದು ರಾಗಿ ಎಲೆ ತಿನ್ನಬೇಕು ಅಂತಕ್ಕಂಥದ್ದು. ಮತ್ತೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟು, ಎಲ್ಲ ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ಟು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ನೀವು ತಗೊಂಡ್ಬರ್ತೀರ ಬೆಳಗಾಗೋದಕ್ಕೆ, ಮತ್ತೆ ನಿಮ್ಮ ಮುಖ ಒಂದು ಕಾಂತಿಯಿಂದ ಉಳಿಬೇಕು ಅಂತ. ಇದು ಅದೇವಲ್ಲ, ಇದನ್ನ ಬಳಸ್ತಾ ಇದ್ರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಅಂದರೆ ನಿಮ್ಗೆ ದುಡ್ಡು ಕಡಿಮೆ ಆಗುತ್ತೆ. ಲೋ ಕಾಸ್ಟ್ ಅಂತ ಅಂದರೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಗಳಿಂದಲೇ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದು ಅಂತ ಹೇಳ್ಕೊಟ್ಟಿದ್ದಾರೆ ಗಣೇಶ್ ಬಾಬು ಅವ್ರಿಗೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.